हेलो एवरीबॉडी, वेलकम टू गो हैश गुलबर्गा। गुलबर्गा के चंद्रकांत पाटिल स्कूल को एक गुमनाम ईमेल आया जिसमें लिखा हुआ था कि आपके स्कूल को बॉम्ब से उड़ा दिया जाएगा और ये ईमेल तमिल लैंग्वेज में था। जैसे ही ये ईमेल स्कूल मैनेजमेंट को मिला, उन्होंने फौरन सबसे पहले बच्चों को सेव करना देखा। उन्होंने सारे बच्चों को केईबी कल्याण मंडप में शिफ्ट किया। उसके बाद उन्होंने पुलिस डिपार्टमेंट को इन्फॉर्म किया। पुलिस डिपार्टमेंट को इत्तला मिलते ही पुलिस डिपार्टमेंट ने अपनी टीम के साथ और साथ ही साथ बॉम्ब डिस्पोजल टीम, डॉग स्क्वाड टीम को लेकर स्कूल पहुंचकर उन्होंने चप्पे चप्पे की तलाशी ली। अच्छी बात यह है कि वहां पे कोई भी थ्रेट वाली चीज वहां पर नहीं मिली। गुलबर्गा के पुलिस कमिश्नर शन्नप्पा एसडी ने बताया मीडिया से बात करते हुए कि ये जो ईमेल है वो तमिलनाडु से था और ये तमिल लैंग्वेज में था। इस पर हम सारी इन्वेस्टिगेशन करेंगे। आप लोगों को डरने की कोई बात नहीं। आइए देखते हैं गो हैश गुलबर्गा की ये रिपोर्ट। This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al-Sharia Group of Institutions, and by Moria Restaurant. ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಸ್ಕೂಲಲ್ಲಿ ಒಂದು ಥ್ರೆಟ್ ಇಮೇಲ್ ಬಂದಿದೆ. ಅದರಲ್ಲಿ ಬೇಸಿಕಲಿ ಸಬ್ಜೆಕ್ಟಲ್ಲಿ ಮಾತ್ರ ಥ್ರೆಟ್ ಬಗ್ಗೆ ಇದೆ. ಒಂದು RDX ಸೂಸೈಡ್ ಬ್ಲಾಸ್ಟ್ ಮಾಡ್ತೀವಿ ಬಿಫೋರ್ 145 ಒಳಗಡೆ ಇರುವಂಥ ಬಾಡಿ ಏನಿದೆ, ಇಮೇಲ್ ಬಾಡಿ ಎಲ್ಲ ಕಂಪ್ಲೀಟ್ ತಮಿಳು ಭಾಷೆಯಲ್ಲಿದೆ ಮತ್ತು ಅದರಲ್ಲಿರುವ ಕಂಟೆಂಟ್ ನಾವು ಟ್ರಾನ್ಸ್ಲೇಟ್ ಮಾಡಿ ಓದಿದಾಗ ಕಂಪ್ಲೀಟ್ ಅದು ತಮಿಳುನಾಡು ಪಾಲಿಟಿಕ್ಸ್ ಬಗ್ಗೆ ಮತ್ತು DMK ಪಕ್ಷದ ಬಗ್ಗೆ ಇದೆ. ಅದರಲ್ಲಿ ಯಾವುದೇ ಭಯ ಪಡುವಂಥದ್ದಿಲ್ಲ. ಈಗಾಗಲೇ ನಾವು ಈ ಶಾಲೆಯಲ್ಲಿರುವ ಮಕ್ಕಳನ್ನು ಇನ್ವಾಲ್ವ್ ಮಾಡಿದ್ವಿ ಮತ್ತು BDDS AC ತಂಡಗಳು ಬಂದು ಕಂಪ್ಲೀಟ್ ಸ್ಕೂಲನ್ನು ಪರಿಶೀಲನೆ ಮಾಡಿದೆ. ಯಾವುದೇ ರೀತಿಯ ಆತಂಕ ಪಡುವ ವಿಚಾರ ಇಲ್ಲ ಮತ್ತು ಈ ಇಮೇಲ್ ಸಂಬಂಧಿಸಿದಂತೆ ಈಗ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಮುಂದಿನ ತನಿಖೆ ಮಾಡ್ತೀವಿ. ಸರ್, ಇದು ಮೂಲತಃ ಎಲ್ಲಿ ಬಂದಿಲ್ಲ ಅಂತೇಳಿ ಈಗ ಅದು ಒಂದು ಕುಡಾಂಕುಲಂ ಜಗನ್ @hotmail ಬಂದಿದೆ. ಅದು ಎಲ್ಲಿಂದ ಕಳಿಸಿದ್ದಾರೆ ಮತ್ತು ಯಾವ ಉದ್ದೇಶಕ್ಕೆ ಕಳಿಸಿದ್ದಾರೆ, ಪ್ರಾಥಮಿಕವಾಗಿ ನೋಡಿದರೆ ಇದು ಕಂಪ್ಲೀಟ್ ಒಂದು ತಮಿಳುನಾಡು ಸ್ಟೇಟಿಗೆ ಹೋಗ್ತಿದೆ. ರ್ಯಾಂಡಮ್ ಆಗಿ ಮಿಸ್ಪ್ಲೇಸ್ಡ್ ಇಮೇಲ್ ಥರ ಪ್ರಮಫಸಿ ಕಾಣಿಸ್ತಾ ಇದೆ. ಬಟ್ ಆದರೂ ನಾವು ಈಗ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಕಳಿಸಿದ್ರಲ್ಲ ಅದ್ರ ಬಗ್ಗೆನೂ ಚೆಕ್ ಮಾಡ್ತೀವಿ ಮತ್ತು ಈಗಾಗಲೇ ನಾನು ತಮಿಳುನಾಡು ಕೌಂಟರ್ ಪಾರ್ಟ್ಸ್ ಯಾರು ಇಂಟರ್ ಇದ್ದಾರೆ ಅವರಿಗೂ ಕೂಡ ಮಾಹಿತಿ ತಿಳಿಸಿದ್ದೀವಿ. ಅಲ್ಲಿನೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿ ಶೇರ್ ಮಾಡ್ತೀವಿ. ಈಗ ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಕಂಡು ಬಂದಿದೆಯಾ ಸರ್? ಆ ಥರ ಏನಾದರೂ ಕ್ವಶನ್ ಆಫ್ ಜಸ್ಟ್ 1 hour ಆಗಿಲ್ಲ. ಈ ಅಷ್ಟು ಬೇಗ ಹೇಳಲಿಕ್ಕಾಗಲ್ಲ. ಬಟ್ ಇಲ್ಲಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ನಾವು 100% ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al-Sharia Group of Institutions, and by Moria Restaurant.